ನ್ಯೂಸ್ 18 ಕನ್ನಡ ನಿಮ್ಮ ಮನೆ ಬಾಗಿಲಿಗೆ ಬಂದಿದೆ. ನಿಮ್ಮ ಸಮಸ್ಯೆಗಳಿಗೆ ಧ್ವನಿಯಾಗಲು, ನಿಮ್ಮ ಸಮಸ್ಯೆಯನ್ನ ಕೇಳಲು, ಆಡಳಿತ ನಡೆಸುವವರ ಗಮನವನ್ನ ನಿಮ್ಮತ್ತ ಸೆಳೆಯಲು, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಹುಡುಕಲು, ಆ ಮೂಲಕ ನಿಮ್ಮ ಊರಿನಲ್ಲಿ ಆಗಬೇಕಾದಂತಹ ಬದಲಾವಣೆಯನ್ನ, ಅಭಿವೃದ್ಧಿಯನ್ನ, ಸಮಸ್ಯೆಗಳಿಗೆ ಪರಿಹಾರವನ್ನ ಖಾತ್ರಿಪಡಿಸೋದಕ್ಕೆ ನಾವು ಬಂದಿದ್ದೇವೆ. ಇದೇ ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ನಮ್ಮೂರಲ್ಲಿ ನ್ಯೂಸ್ 18. ನಾನು ಚೈತ್ರ ರಾಜ್. ಇವತ್ತು ನಾವು ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ ಗುಡಿಬಂಡೆ ತಾಲೂಕಿನ ಗಂಗಾನಹಳ್ಳಿಯಲ್ಲಿದ್ದೀವಿ. ಅಲ್ಲಿ ಮೂಲಭೂತ ಸೌಕರ್ಯಗಳು ಮರೀಚಿಕೆಯಾಗಿದೆ. ಸಾಕಷ್ಟು ಸಾವಿರಾರು ಜನರಿಗೆ ಇದರಿಂದ ಸಮಸ್ಯೆಗಳು ಉಂಟಾಗಿದೆ. ಬಸ್ ವ್ಯವಸ್ಥೆ ಇಲ್ಲ, ರಸ್ತೆ ವ್ಯವಸ್ಥೆ ಇಲ್ಲ, ಆಂಬ್ಯುಲೆನ್ಸ್ ವ್ಯವಸ್ಥೆ ಇಲ್ಲ, ವಿದ್ಯಾರ್ಥಿಗಳಿಗೆ ಶಾಲಾ ಕಾಲೇಜಿಗೆ ಹೋಗೋದಕ್ಕೆ ಸರಿಯಾದಂತಹ ಬಸ್ ವ್ಯವಸ್ಥೆ ಇಲ್ಲ. ಹಾಗಾಗಿ ಸರ್ಕಾರದ ಬಳಿ ಸಾಕಷ್ಟು ಮನವಿಯನ್ನ ಮಾಡಿಕೊಂಡ್ರು ಕೂಡ ಸರ್ಕಾರ ಇದರ ಬಗ್ಗೆ ಗಮನ ಹರಿಸಿಲ್ಲ. ಶಾಸಕರು ಹೆಸರಿಗೆ ಮಾತ್ರ ಇದ್ದಾರೆ, ಆದರೆ ಅವರ ಸಮಸ್ಯೆಗಳನ್ನು ಆಲಿಸೋದಕ್ಕೆ ಮುಂದಾಗಿಲ್ಲ. ಹಾಗಿದ್ರೆ ಈ ಗಂಗೇನಹಳ್ಳಿಯ ಗ್ರಾಮಸ್ಥರು ಏನೆಲ್ಲ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ, ಹಾಗೆ ಸರ್ಕಾರಕ್ಕೆ ಅವರ ಮನವಿ ಏನಿದೆ, ಬನ್ನಿ ಅವರನ್ನೇ ಕೇಳ್ತಾ ಹೋಗೋಣ. ಎಷ್ಟು ವರ್ಷಗಳಿಂದ ನಿಮಗೆ ಬಸ್ಸಿನ ವ್ಯವಸ್ಥೆ ಇಲ್ಲದೆ ಇರುವಂಥದ್ದು? ಸುಮಾರು ನಮಗೆ 2 ತಿಂಗಳು ಈಚೆ ಮೇಡಮ್. ಇವಾಗ ಒಂದು ಬಸ್ ಬರ್ತಾ ಇದೆ ಅಷ್ಟೇ. ಮತ್ತು ಆಚೆ ಬಸ್ ಇಲ್ಲ, ಏನಿಲ್ಲ. ನಡ್ಕೊಂಡು 2 ಕಿಲೋಮೀಟ್ರ್ ಹೋಗ್ಬೇಕು ನಾವು ಸಮಂಡಳ್ಳಿಗೆ. ಮತ್ತು ಇಲ್ಲಿ ಗೆಗ್ರಾಳಲ್ಲಿ ಅಂತ ಅಲ್ಲಿಗೆ ನಡ್ಕೊಂಡು ಹೋಗ್ಬೇಕು. ಮತ್ತು ಪಕ್ಕದಾಗ ವರ್ಲಕೊಂಡೆ ಅಂತ ಇದೆ, ಅಲ್ಲಿ 3 ಕಿಲೋಮೀಟ್ರ್ ಅಲ್ಲಿ ನಡ್ಕೊಂಡು ಹೋಗ್ಬೇಕು. ಇವಾಗ ಬಸ್ ವ್ಯವಸ್ಥೆ ಒಂದು ಬರ್ತಾ 2 ತಿಂಗಳಿಂದ ಅಷ್ಟೇ, ಬರ್ತಾನಿಲ್ಲ, ಏನಿಲ್ಲ ಅಷ್ಟೇ ಮೇಡಮ್. ಇನ್ನು ಮುಂದೆ ಏನೋ ನೀವು ಬಂದಿರ್ತಕ್ಕಂಥದ್ದು ನಮಗೆ ಸ್ವಲ್ಪ ಪರಿಹಾರ ನೀಡಬೇಕಂತ ನಾವು ಕೋರ್ಕೊತಾ ಇದ್ದೀವಿ ಮೇಡಮ್. ನಾವು ಸರ್, ಯಾಕೆ ಸರ್ 2 ತಿಂಗಳಿಂದ ಬಸ್ ಇಲ್ಲ, ಇಲ್ಲಿಗೆ ರಸ್ತೆ ವ್ಯವಸ್ಥೆ ಇಲ್ಲ ಅಂತ ಹೇಳಿ ಬಸ್ಗಳು ಬರ್ತಾ ಇಲ್ವಾ? ಅದಕ್ಕೇನೆ ಬಸ್ಸು ರಸ್ತೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಎಷ್ಟು ಅಗಲ ಅಂತ ನಾವು ತಹಶೀಲ್ದಾರ್ಗೆಲ್ಲ ನಾವು ರಿಪೋರ್ಟ್ ಕೊಟ್ಟು ಎಷ್ಟು ನಮಗೆ ಒತ್ತುವರಿ ಮಾಡ್ಕೊತಾ ಇದ್ರು ಜಮೀನೆಲ್ಲವರಲ್ಲೂ. ಅವ್ರ ಪ್ರಕಾರ ನಾವು ಎಷ್ಟು ಅಗಲ ಇದೆ ಅಂತ ನಾವು ಅರ್ಜಿನೂ ಕೊಟ್ಬಿಟ್ಟಿದ್ದೀವಿ ತಹಶೀಲ್ದಾರ್ಗೆ. ಏನಪ್ಪ, ಜಿಲ್ಲಾ ಪಂಚಾಯತಿಗಿಲ್ಲ ನಿಮ್ಮ ರಸ್ತೆ, PWK ಇಲ್ಲ, ಅದರಿಂದ ಇಷ್ಟು ಆಗಲ್ಲ ಅಂತ ನಾವು ತೋರ್ಸೋಕೆ ಆಗ್ತಾ ಇಲ್ಲ ಅಂತ ಮೊದಲು ಇದೆಲ್ಲ ರಸ್ತೆ ಮಾಡಕ್ಕೆ ಹೋಗ್ತಾ ಇದ್ರೆ ಅಡ್ಡ ಬರ್ತಾ ಇದ್ರು ನಮ್ಮ ಜಮೀನ್ದವರು. ಇದು ಒಂದು ಪ್ರಾಬ್ಲಮ್ ಇದೆ. ರಸ್ತೆ ಎಲ್ರಿಗೂ ಬೇಕು, ಎಲ್ರಿಗೂ ಬೇಕು. ಸೌಕರ್ಯಗಳಂದ್ರೆ ಎಲ್ರಿಗೆ ಬಸ್ಸು ಬರಬೇಕು. ಇವು ಸ್ಕೂಲ್ ಹುಡುಗರಿಗೆ ತೊಂದರೆನೇ ನಮ್ಮ ಊರಲ್ಲಿ. ಈ ಥರ ಆಗ್ತಾ ಇದೆ. ಈಗ ಶಾಲಾ ವಿದ್ಯಾರ್ಥಿಗಳು ಹೋಗ್ಬೇಕು ಅಂತ ಹೇಳಿದ್ರೆ ಬಸ್ ವ್ಯವಸ್ಥೆ ಬೇಕು. ಸೊ ಈಗ ಹೇಗೆ ಹೋಗ್ತಾ ಇದ್ದಾರೆ ಶಾಲಾ ವಿದ್ಯಾರ್ಥಿಗಳು ಬಸ್ ಇಲ್ಲದೆ? ಶಾಲಾ ವಿದ್ಯಾರ್ಥಿಗಳು ಬಸ್ಸು ಇಲ್ಲಿಂದ ಸೋಮೇನಹಳ್ಳಿಗೆ ಸುಮಾರು 2 ಕಿಲೋಮೀಟರ್ ಆಗ್ತೈತೆ. ನಡ್ಕೊಂಡು ಡೈಲಿ ಮಾರ್ನಿಂಗ್ ನಡ್ಕೊಂಡು ಹೋಗ್ತಾರೆ. ಮಾರ್ನಿಂಗ್ ಅಲ್ಲಿಗೆ ಹೋಗಿದ್ರೆ ಬಸ್ ಮಿಸ್ ಆಗ್ತೈತೆ. ತುಂಬಾ ಜನ ಬಸ್ ಮಿಸ್ ಆಗಿ, ಮತ್ತೆ ಅವರು ಎಕ್ಸಾಮ್ ಟೈಮಲ್ಲಿ ಎಕ್ಸಾಮ್ ಮಿಸ್ ಆಗಿರೋದು ಹಲವಾರು ವಿದ್ಯಾರ್ಥಿಗಳು ಕಂಡುಬಂದಿದೆ. ನಮ್ಗೆ ಇಲ್ಲಿಂದ ಸೋಮೇನಹಳ್ಳಿಗೆ 2 ಕಿಲೋಮೀಟರ್, ಮತ್ತೆ ಗೆಗ್ರಾಳಹಳ್ಳಿ ಕಡೆ ಹೋಗ್ಬೇಕಾದ್ರೆ ಇಲ್ಲಿಂದ 4 ಕಿಲೋಮೀಟರ್ ಆಗ್ತೈತೆ. ಹೊರ್ಲಕೊಂಡೆಗೆ ಹೋಗ್ಬೇಕಾದ್ರೆ ಇಲ್ಲಿಂದ 5 ಕಿಲೋಮೀಟರ್ ಆಗ್ತೈತೆ. ಟೈಮ್ ಟು ಟೈಮ್ ನಮಗೆ ಅಲ್ಲಿಗೆ ಹೋದ್ರೆ ಬಸ್ಸುಗಳು ಸಿಗಲ್ಲ. ಇಲ್ಲಿಂದ ಬಸ್ ವ್ಯವಸ್ಥೆ ಇಲ್ಲ. ನಮ್ಗೆ ಇಲ್ಲಿಂದ ಜಿಲ್ಲಾ ಕೇಂದ್ರಕ್ಕೆ ಒಂದು ಬಸ್ ವ್ಯವಸ್ಥೆ ಮಾಡಿಕೊಡಿ. ಮೊದಲನೇದಾಗಿ ರಸ್ತೆ, ಇಲ್ಲಿಂದ ರಸ್ತೆ ನಮ್ಮ ಶಾಸಕರನ್ನು ಕೇಳಿದ್ದೀವಿ, ಸಂಸದನ್ನು ಕೇಳಿದ್ದೀವಿ, ಸರ್ಕಾರಕ್ಕೂ ನಾವು ಮನವಿ ಕೊಟ್ಟಿದ್ದೀವಿ. ಆಯಿತಾ, ಯಾವುದೇ ಒಂದು ಮೂಲಭೂತ ಸೌಕರ್ಯಗಳು ನಮ್ಗೆ ಮಾಡಿಕೊಡ್ತಾ ಇಲ್ಲ. ಸುಮಾರು ಈ ಊರಲ್ಲಿ ಒಂದು 600ರಿಂದ 700 ಜನ ಇದ್ದಾರೆ. ಆಯಿತಾ, 600-700 ಇಲ್ಲಿ ರಸ್ತೆ ವ್ಯವಸ್ಥೆ, ಚರಂಡಿ ವ್ಯವಸ್ಥೆ, ಮೂಲಭೂತ ಸೌಕರ್ಯಗಳು ಯಾವೂ ಸಿಗ್ತಾ ಇಲ್ಲ ನಮ್ಗೆ. ಹಲವಾರು ಸರಿ ನಾವು ಮನವಿ ಕೊಟ್ಟಿದ್ದೀವಿ. ನಾವು ಏಕಾಏಕಿ ನ್ಯೂಸ್ 18ಗೆ ಮತ್ತು ಇನ್ನೊಂದಕ್ಕೆ ಮಾಡ್ತಾ ಇಲ್ಲ. ಹಲವಾರು ಸರಿ ಶಾಸಕರಿಗೂ ಕೊಟ್ಟಿದ್ದೀವಿ, ಸಂಸದರಿಗೂ ಕೊಟ್ಟಿದ್ದೀವಿ, ಎಲ್ಲರಿಗೂ ಕೊಟ್ಟಿದ್ದೀವಿ. ಬಟ್ ನಮಗೆ ಯಾವುದೇ ಒಂದು ಪರಿಹಾರ ನೀಡಿಕೊಡ್ತಾ ಇಲ್ಲ. ಸಂಸದರಾಗಲಿ, ಶಾಸಕರಾಗಲಿ, ಯಾರನ್ನಾಗಲಿ. ಸರ್ಕಾರಕ್ಕೆ ಒತ್ತಡ ಮಾಡ್ತಾ ಇದ್ದೀವಿ, ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒತ್ತಡ ಮಾಡ್ತಾ ಇದ್ದೀವಿ. ಜಿಲ್ಲಾ ಅಧಿಕಾರಿಗಳನ್ನು ಈ ನಮ್ಮ ಹಳ್ಳಿ ಕಡೆ ಗಮನ ಕೊಟ್ಟು ನಮಗೆ ಅನುಕೂಲ ಮಾಡಬೇಕಂತ ಕೋರ್ತಾ ಇದ್ದೀವಿ. ಅಂದ್ರೆ 15 ವರ್ಷಗಳಿಂದಲೂ ಕೂಡ SN ಸುಬ್ಬಾರೆಡ್ಡಿ ಅವರು ಇಲ್ಲಿನ ಶಾಸಕರಾಗಿ ಅಧಿಕಾರವನ್ನ ಸ್ವೀಕರಿಸಿದ್ದಾರೆ, ಹ್ಯಾಟ್ರಿಕ್ ಗೆಲುವನ್ನ ಸಾಧಿಸಿದ್ದಾರೆ. ಅವರು ಕೂಡ
ಗ್ರಾಮಸ್ಥರು ಹೋಗಿ ಅವರ ಬಳಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಸೊ ಆ ಮನವಿ ಏನಿದ್ರು ಮನವಿಯಾಗಿಯೇ ಉಳ್ಕೊಂಡಿದೆ. ಜನರು ಏನು ಕೇಳ್ತಾ ಇರೋದು ಮೂಲಭೂತ ಸೌಕರ್ಯಗಳು, ರಸ್ತೆಯನ್ನು ಕಲ್ಪಿಸಿಕೊಡಿ, ಅದರ ಜೊತೆಗೆ ಬಸ್ಸಿನ ವ್ಯವಸ್ಥೆ ಮಾಡಿಕೊಡಿ. ಮತ್ತೊಂದು ದೊಡ್ಡ ಸಮಸ್ಯೆ ಏನು ಅಂತ ಹೇಳಿದ್ರೆ, ಈ ಗ್ರಾಮಕ್ಕೆ ರಸ್ತೆ ಇಲ್ಲದಂತಹ ಕಾರಣಕ್ಕೆ ಯಾರಾದರೂ ಅನಾರೋಗ್ಯಕ್ಕೆ ತುತ್ತಾದರೆ ಅವರನ್ನು ಕರ್ಕೊಂಡು ಹೋಗೋದಕ್ಕೆ ಆ್ಯಂಬುಲೆನ್ಸ್ ಕೂಡ ಬರೋದಿಲ್ಲ. ಯಾಕಂತಂದರೆ ಇಲ್ಲಿ ರಸ್ತೆ ವ್ಯವಸ್ಥೆ ಸರಿ ಇಲ್ಲ ಅನ್ನೋ ಕಾರಣಕ್ಕೆ ಆ್ಯಂಬುಲೆನ್ಸ್ ಕೂಡ ಬರೋದಿಲ್ಲ. ಯಾಕಂದರೆ ಆ ರಸ್ತೆಗಳನ್ನು ನಾವು ಬರ್ತಾ ಇರಬೇಕಾದ್ರೆ ನೋಡಿದ್ವಿ, ಆ ರಸ್ತೆಗಳು ಎಷ್ಟು ಕೆಟ್ಟದಾಗಿದೆ ಅಂತ ಹೇಳಿದ್ರೆ, ಸೊ ಹೆರಿಗೆಗೆ ಹೋಗ್ತಾ ಇದ್ದಂತಹ ಒಂದು ಮಹಿಳೆಗೆ ದಾರಿಯಲ್ಲೇ ಹೆರಿಗೆ ಆಗಬೇಕು ಅಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಒಂದು ಲೈಟ್ ಕಂಬ ಇಲ್ಲ, ಕರೆಂಟಿನ ವ್ಯವಸ್ಥೆ ಇಲ್ಲ, ಮೊದಲನೇದಾಗಿ ಬಸ್ ವ್ಯವಸ್ಥೆನೇ ಇಲ್ಲ. ಈಗ ನೀವು ಸರ್ಕಾರಕ್ಕೆ ಮನವಿ ಮಾಡ್ಕೊಂಡಿದ್ದೀರಾ ಅಂತ ಹೇಳಿದ್ರಿ, ಸರ್ಕಾರದಿಂದ ಏನಾದರೂ ಆಶ್ವಾಸನೆ ಕೊಟ್ಟಿದ್ದೀರಾ? ಯಾಕಂದರೆ ಎಲೆಕ್ಷನ್ ಬಂದಂತಹ ಸಂದರ್ಭದಲ್ಲಿ ನೀವು ಅವ್ರ ಮುಂದೆ ಹೋಗೋದಿಲ್ಲ, ಅವರೇ ನಿಮ್ಮ ಮುಂದೆ ಬರ್ತಾರೆ, ನಿಮ್ಮ ಮನೆ ಬಾಗಿಲಿಗೆ ಬರ್ತಾರೆ. ಆ ಸಂದರ್ಭದಲ್ಲಿ ಏನೆಲ್ಲ ಆಶ್ವಾಸನೆ ಕೊಟ್ಟಿದ್ರು ಅವರು? ಎಲ್ಲ ಇದು ಗಗ್ಗದಾಳಿಯಿಂದ ಗಂಗಾನಹಳ್ಳಿಗೆ 4 ಕಿಲೋಮೀಟ್ರ್ ಆಗ್ತದೆ. 4 ಕಿಲೋಮೀಟ್ರು ರಸ್ತೆ ಸ್ಟಾರ್ ರೋಡ್ ಮಾಡ್ತೀವಿ ಅಂತ ಹೇಳಿದ್ರು. ಇದುವರೆಗೂ ಮಾಡಿಲ್ಲ. ಪಾಪ 2-3 ಸಲ ಕೂಡ ಅವ್ರು ಗೆದ್ದಿದ್ದಾರೆ, ಅವ್ರು ಮಾಡಬಹುದು, ಅವ್ರಿಗೆ ಅರ್ಹತೆ ಇದೆ. ಆದರೆ ನಮಗೆ ರಸ್ತೆ ಸರಿಯಾಗಿ ನಮ್ಮಂಥ 75 ವರ್ಷ ವಯಸ್ಸಿನವರು ಇಲ್ಲಿಂದ ಏನನ್ನ ಅನಾರೋಗ್ಯ ಕೆಟ್ಟೋದ್ರೆ ಇಲ್ಲಿಂದ ಗಗ್ಗದಾಳಿಯಲ್ಲಿ ರಸ್ತೆ ಸೇರೋ ಅಷ್ಟೊತ್ತಿಗೆ ಇಲ್ಲಿ ಮಧ್ಯ ದಾರಿನಲ್ಲೇ ನಾವು ಸತ್ತೋಗ್ಬಿಡ್ತೀವಿ. ಆ ಥರ ಇದೆ. ಅಲ್ಲ, ಇದಕ್ಕೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. 15 ವರ್ಷಗಳಿಂದಲೂ ಕೂಡ ಶಾಸಕರಾಗಿದ್ದಾರೆ. ಒಂದು ಎಷ್ಟು ಬಾರಿ ಬಂದಿರ್ಬೋದು ಇಲ್ಲಿಗೆ ಭೇಟಿ ಕೊಟ್ಟಿದ್ದಾರೆ? ಅಷ್ಟೇ ಮೇಡಮ್. ಓಟ್ ಹಾಕಿಸ್ಕೊಂಡು ಹೋಗ ಬಂದು ಇಲ್ಲಿ ಅಶ್ವತ್ಥ ಕಟ್ಟೆ ಹತ್ರ ನಿಂತ್ಕೊಂಡು ನಮ್ಮನ್ನೇ ಟ್ಯಾಂಕ್ಸ್ ಇಸ್ಕೊಂಡು ನಮ್ಮ ಹತ್ರ 2004ರಲ್ಲಿ ನಾನು ಮತ್ತೆ ಈ ನಿಮ್ಮದು ಫಸ್ಟು ಸ್ಟಾರ್ ರೋಡ್ ಮಾಡಿಸಿ ಮತ್ತೆ ನಾನು ನಿಮ್ಮೂರಿಗೆ ಓಟ್ ಕೇಳಕ್ಕೆ ಬರ್ತೀನಿ, ಅದುವರೆಗೂ ನಾನು ಬರೋಲ್ಲ ಅಂತ ಹೇಳಿರೋನು. ಇದುವರೆಗೂ ಮೊನ್ನೆ ಎಲೆಕ್ಷನ್ ಕೂಡ ನಮ್ಮೂರಿಗೆ ಬಂದಿಲ್ಲ. ನಾವೆಲ್ಲ ಕಾದ್ಕೊಂಡಿದ್ವು, ಕೇಳೋಣ ನೀವು ಹೇಳಿದ್ದು ಏನು ಕೇಳೋಣ ಅಂತ ನಾವು ಕಾದ್ಕೊಂಡಿದ್ದೆವು, ಬರಲಿಲ್ಲ. ಅದ್ರೊಳಗಡೆ ನಾವು ಹೋಗಿ ಒಂದು 4-5 ಸರಿ ನಾನೇ ಹೋಗಿ ಮೀಟ್ ಮಾಡಿ ನಮ್ಮ ಪರಿಸ್ಥಿತಿ ಆಗಿದೆ. ಒಂದು ಆಟೋ ಬಂದರೂ ನಮ್ಮೂರಿಗೆ ಬರಲ್ಲ. ಅಯ್ಯೋ ನಿಮ್ಮೂರಿಗೆ ಆಟೋ ಬರಲ್ಲಪ್ಪ, ಬಿದ್ದೋಗ್ತದೆ ಆಟೋ. ಆಂಬುಲೆನ್ಸ್ಗೆ ಫೋನ್ ಮಾಡಿದ್ರೆ, ಹೌದು, ಆಂಬುಲೆನ್ಸ್ಗೆ ಫೋನ್ ಮಾಡಿದ್ರೆ 2 ಅವರ್ ತಗೊತದೆ. ಇಲ್ಲಿ ಹೆಚ್ಚು ಕಮ್ಮಿ ಆದರೆ 2 ಅವರ್ ಇಲ್ಲಿ ಬರೋ ಅಷ್ಟಕ್ಕೆ ಪೇಷಂಟ್ ಇರ್ತಾರಾ? ಮತ್ತೇನಾದರೂ ಕೂಲಿ ನಾಲೋ ಮಾಡಿ ಇಲ್ಲ, ಬ್ಯಾಂಕ್ ಇಲ್ಲ, ಸಾಲೋಗಿಲ್ಲ, ಗಾಡಿ ಒಂದು ಕಾರೋಗಿರ ಇಟ್ಕೊಂಡ್ರೆ ಅವ್ರ ಕಾರ್ ಇದೆ ಅಂತ ಅವ್ರ ಸೌಲಭ್ಯ ಕಿತ್ತಾಕೋಣ. ಇದೊಂದು ಕ್ರಿಯೇಟಿವ್ ಆಗ ಇವೆಲ್ಲ ಮಾಡ್ತಾಯಿದ್ದಾರೆ. ಶಾಸಕರಂತೂ ನಮ್ಮೂರ ಗಮನಕ್ಕೆ ತಂದಿಲ್ಲ. ಅದು ಬಿಟ್ಟು ಇವಾಗ ಸುಧಾಕರು ಇದಾಗಿದ್ದಾರೆ, ಅವ್ರನ್ನೂ ಹೋಗಿ ಮೀಟ್ ಮಾಡಿದ್ದೀವಿ. ಬಡ್ಜೆಟ್ ಆಗಲಿನಪ್ಪ ಏನೋ ಅಷ್ಟು ಹಾಕ್ಕೊಡ್ತೀವಿ ಅಂದಿದ್ದಾರೆ. ಇವರು 3 ವರ್ಷ ಗೆದ್ರು ಹಾಕ್ಕೊಡ್ತೀನಿ ಅಂತ ಮಾತೇ ಇಲ್ಲ. ಅಂದ್ರೆ ಸರ್ಕಾರಕ್ಕೆ ಏನಾದರೂ ಅರ್ಜಿ ಸಲ್ಲಿಸಿದ್ದೀರಾ? ಕೊಟ್ಟಿದ್ದೀವಿ. ಬಾರಿ ನೀವು ಅರ್ಜಿಯನ್ನು ಸಲ್ಲಿಸಿರ್ಬೋದು. ನಮ್ಮ ಶಾಸಕರಿಗೆ ಎಸ್ ಎನ್ ಸುಬ್ಬಾರೆಡ್ಡಿ ಶಾಸಕರಿಗೆ ಒಂದು 5 ಅರ್ಜಿ ನಾವೇ ಕೊಟ್ಟಿರ್ತೀವಿ. ನಮ್ಮ ಮೆಂಬರು ನಾವೇ ಹೋಗಿ ಡೈರೆಕ್ಟಾಗಿ ಕೊಟ್ಟಿದ್ದೀವಿ. ತಹಸೀಲ್ದಾರ್ಗೆ ಹೇಳ್ದ ನಮ್ಮ ಎದುರುಗಡೆ ಹೋಗಿ ಅದು ನೋಡ್ರು, ಅದು ದಾರಿಯನ್ನು ನೋಡ್ಕೊಂಬಪ್ಪ ಅಂತ. ಅವ್ರು ಕಿವಿಗನ್ನು ಹಾಕ್ಕೊಳ್ಳಿಲ್ಲ. ಆರೈಗೆ ಹೇಳ್ದ, ನಮ್ಮ ಎದುರುಗಡೆ ಹೇಳ್ತಾನೆ ನೋಡ್ಕೊಂಬರ್ರಿ ಅಂತ. ಅವರು ಬರೋದಿಲ್ಲ, ಮತ್ತು ಇವ್ರು ಕೇಳೋದು ಇಲ್ಲ. ಶಾಸಕರು ಅನ್ಸ್ಕೊಂಡಿರೋರು ಅಥವಾ ಸಂಸದರು ಅನ್ಸ್ಕೊಂಡಿರೋರು ಈ ದಾರಿಯಲ್ಲಿ ಬಂದಂತಹ ಸಂದರ್ಭದಲ್ಲಿ ಅವರಿಗೆ ಈ ಸಮಸ್ಯೆಗಳು ಗೊತ್ತಾಗುತ್ತೆ. ಪಾಪ ಸರ್ಕಾರದಲ್ಲಿ ಅಲ್ಲಿ ಕೂತ್ಕೊಂಡು AC ರೂಮಲ್ಲಿ ಕೂತ್ಕೊಂಡಿರೋರಿಗೆ ಇಲ್ಲಿನ ಜನರ ಸಂಕಷ್ಟಗಳು ಹೇಗೆ ಅರ್ಥ ಆಗಬೇಕು ಅಲ್ವಾ? ಅಂಡ್ ಮತ್ತೊಂದು ಕಡೆ ಓಡಾಡಿ ಒಂದು ಬಸ್ ತಗ್ಸ್ಕೊಂಡಿದ್ದೀವಿ. ಅದು DC ಹತ್ರಕ್ಕೆ ಎಷ್ಟು ಸಲ ಹೋಗಿದ್ವೋ ನಮ್ಗೆ ಮಾತ್ರ ಗೊತ್ತಾಗ್ತದೆ. ಆ ಬಸ್ಸನ್ನು ಡ್ರೈವರ್ ಇವಾಗ ನಿಮ್ಮೂರಿಗೆ ಬಸ್ ಬರೋಕ್ಕಾಗಲ್ಲ, ಗಾಡಿ ಬಿದ್ದೋಗ್ತದೆ, ದಾರಿ ಇಲ್ಲ, ಗಾಡಿ ಬರೋಕ್ಕೆ ಆ ಕಡೆ ಈಗ ಮರಗಳು ಇರೋದು, ಚಿಕ್ಕ ರೋಡು, ಗಾಡಿ ಬರೋಕ್ಕಾಗಲ್ಲ. ನೀವೇನಾದರೂ ಮಾಡ್ಕೊಳ್ಳಿ, ನಮ್ಮ ಮೇಲೆ ಕಂಪ್ಲೇಂಟ್ ಕೊಡಿ, DC ಹೋಗಿ ಕಂಪ್ಲೇಂಟ್ ಕೊಡಿ, ಹೋಗಿ ನಾನು ಬರಲ್ಲ, ನಾನು ಹೋಗಲ್ಲ ಅಂತ ಅಲ್ಲೇ ಗಲಾಟೆ ಮಾಡ್ತಾರಂತೆ ಬಸ್ ಡ್ರೈವರು. ಅವರು ಹೋಗೋಕ್ಕಾಗಲ್ಲ ಅಂತ. ದಾರಿ ಚೆನ್ನಾಗಿದ್ರೆ ಅವರು ಬರ್ತಾರೆ. ಎರಡು ಗಾಡಿನ ಕೇಳಿದ್ವಿ. ಬರೀ ಸ್ಕೂಲ್ ಹುಡುಗರಿಗೆ SC ST ಮಾತ್ರ ಮೇಲೆ 70% ಇದೆ ಇಲ್ಲಿ. ಅಂಥ ಮಕ್ಕಳಿಗೆ ಸೌಕರ್ಯ ಇಲ್ಲ ಅಂದಮೇಲೆ ನಾವು ಯಾರನ್ನ ಕೇಳಬೇಕು? ಶಾಸಕರನ್ನ ಕೇಳಿ ನಮಗೆ ಸುಸ್ತಾಗ್ಬಿಟ್ಟಿದೆ, ಬಿಟ್ಬಿಟ್ಟಿದ್ದೀವಿ. ನಮ್ಮನ್ನು ನೋಡಲ್ಲ, ಇಷ್ಟೇ ಅವ್ರ ಕಥೆ ಅಂತ. ಒಬ್ರು ಮಹಿಳೆಯರು ಕೂಡ ಇದ್ದಾರೆ. ನೀವೇನೇನೆಲ್ಲ ಕಷ್ಟಗಳನ್ನ ಅನುಭವಿಸ್ತಾ ಇದ್ದೀರಾ ಮೇಡಮ್? ಏನೊಂದು ಹಾಸ್ಪಿಟ್ಲ್ ಇಲ್ಲ, ಬಸ್ಸಿನ ಸೌಕರ್ಯ ಇಲ್ಲ, ಏನೂ ಇಲ್ಲ. ಇಲ್ಲಿ ಮಕ್ಳು ಓದಕ್ಕೆ ತುಂಬ ಕಷ್ಟ ಇದೆ. ನಡ್ಕೊಂಡು ಹೋಗ್ಬೇಕು, ಹೋಗೋಷ್ಟಲ್ಲೇ ಬಸ್ ಹೊರ್ಟೋಗುತ್ತೆ. ಇನ್ನು ಅವ್ರ ಪಾಪ ಕಾಯ್ಕೊಂಡು ಎಷ್ಟೊತ್ತಿರ್ತಾರೆ. ನಿಮ್ಮ ಮಕ್ಕಳು ಎಷ್ಟು ಜನ ಇದ್ದಾರೆ? ಇಬ್ಬರಿದ್ದಾರೆ. ಅವ್ರು ಹೆಂಗ್ ಹೋಗ್ತಾರೆ? ಅವ್ರೊಂದೊಂದ್ಸಲ ನಮ್ಮ ಮನೇಲಿ ಹೋಗಿ ಬಿಟ್ಟು ಬರ್ತಾರೆ, ಮಿಟ್ಟೆ ಮೇರಿಗೆ ಹೋಗ್ತಾರೆ, ಅಲ್ಲಿಂದ ಬಿಟ್ಟು ಬರ್ತಾರೆ. ಬಸ್ಸಿನ ಸೌಕರ್ಯ ಇಲ್ಲ, ಅರ್ಜೆಂಟ್ಗೆ ಯಾರಾದ್ರೂ ಹುಷಾರಿಲ್ಲ, ಆಂಬುಲೆನ್ಸ್ಗಳಿಲ್ಲ. ಚಿಕ್ಕಬಳ್ಳಾಪುರ ಹೋಗೋಷ್ಟೊತ್ತಿಗೆ ಅವ್ರು ಸತ್ತೋಗ್ತಾರೆ ಅಷ್ಟೇ. ಏನು ಮಾಡ್ತಾ ಇದ್ದಾರೆ? ಏನೂ ಮಾಡ್ತಾ ಇಲ್ಲ
ಅದಕ್ಕೆ ಒಂದು ಬಸ್ಸಿನ ರೋಡ್ಗಳು ಚೆನ್ನಾಗಿಲ್ಲ, ಸೌಕರ್ಯಗಳು ಕಮ್ಮಿ ಆಗಿದೆ ಹಳ್ಳಿ ಕಡೆ. ಸುಮ್ಮನೆ ಹೇಳ್ತಾರೆ ಅಷ್ಟೇ ಬಾಯಿ ಮತ್ತಾಗ ಎಲ್ಲರೂ, ಸೌಕರ್ಯ ಕಮ್ಮಿ ಇದೆ. ಒಂದು ರೋಡ್ ಇಲ್ಲ, ಕುಂತ್ ಕುಡಿಯೋಕೆ ವ್ಯವಸ್ಥೆ, ನೀರಿಲ್ಲ, ಏನಕ್ಕೆ ಆಗಲಿ ಒಂದು ಬಸ್ ಸೌಕರ್ಯನಾಗಲಿ ಏನೇ ಆಗಲಿ ನ್ಯಾಯವಾಗಿಲ್ಲ. ಈಗ ಅಂದ್ರೆ ಸರ್ಕಾರಕ್ಕೆ ಏನ್ ಮನವಿ ಮಾಡ್ತೀರಾ ಅಥವಾ ಏನ್ ಹೇಳಕ್ ಇಷ್ಟಪಡ್ತೀರಾ? ಏನ್ ಮಾಡ್ತೀವಿ ಇವಾಗ? ಯಾರು ಬಂದ್ರು ಏನು ಮಾಡ್ತಾ ಇಲ್ಲ. ಯಾ MLA ಬಂದ್ರು ಏನು ಮಾಡ್ತಾ ಇಲ್ಲ, ಯಾ ಎಲೆಕ್ಷನ್ ಕಾಂಗ್ರೆಸ್ನವರು ಜನದವ್ರು ಯಾರು ಏನು ಮಾಡ್ತಾ ಇಲ್ಲ. ಮಕ್ಕಳಿಗೆ ತುಂಬಾ ತೊಂದರೆ ಆಗ್ತದೆ ಓದೋದಕ್ಕೆ, ಅವ್ರು ಹೋಗೋದಕ್ಕೆ. ಆಮೇಲೆ ಈ ಬಸ್ ಅನ್ನ ಹೊರತುಪಡಿಸಿ, ಆಸ್ಪತ್ರೆಗಳನ್ನ ಹೊರತುಪಡಿಸಿ ಇಲ್ಲಿ ಸ್ವಚ್ಛತೆ ಕೂಡ ಇಲ್ಲ. ಇಲ್ಲಿ ಸ್ವಚ್ಛತೆ ಇಲ್ಲದೆ ಇರೋ ಕಾರಣಕ್ಕೆ ಸಾಕಷ್ಟು ಜನರು ಕೂಡ ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ದಾರೆ. ಅವರು ಅನಾರೋಗ್ಯಕ್ಕೆ ತುತ್ತಾದಂತಹ ಸಂದರ್ಭದಲ್ಲಿ ಅವರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದಕ್ಕೂ ಕೂಡ ಇಲ್ಲಿ ಆಂಬ್ಯುಲೆನ್ಸ್ ಬರೋದಿಲ್ಲ, ಬಿಕಾಸ್ ಇಲ್ಲಿ ರಸ್ತೆ ಸರಿ ಇಲ್ಲ ಅನ್ನುವಂತಹ ಕಾರಣಕ್ಕೆ. ಆ ರೀತಿ ಎಷ್ಟು ಬಾರಿ ಆಗಿದೆ ಸರ್? ವಿದ್ಯಾರ್ಥಿಗಳು ಇವಾಗ ಎಕ್ಸಾಮ್ ಇರುತ್ತೆ, ಎಕ್ಸಾಮಿಗೆ ಹೋಗೋದಕ್ಕೆ ತಡ ಆಗಿರುತ್ತೆ, ಅವರ ಭವಿಷ್ಯಕ್ಕೆ ಅದು ಒಂದು ರೀತಿಯಾದಂತಹ ಹೊಡೆತ ಕೊಡುತ್ತೆ. ನಮಗೇನೋ ಸೋಮೇನಹಳ್ಳಿ ನಿಯರ್ 2 ಕಿಲೋಮೀಟರ್ ಆಗ್ತದೆ. ನಮ್ಮೂರು ಹುಡುಗರನ್ನ 1 ಅವರ್ ಮುಂಚಿತನೇ ಕಳಿಸ್ತೀವಿ. ಯಾಕಂದರೆ ಹಾಲ್ ಟಿಕೆಟ್ ಇಸ್ಕೊಳ್ಳೋದು ಲೇಟ್ ಆದರೆ ಎಕ್ಸಾಮ್ ಕ್ಯಾನ್ಸಲ್ ಆಗ್ತದೆ. ಹಳ್ಳಿಗಳಿಂದ ಬರೋದು ಲೇಟ್ ಆಗಿ ಇಲ್ಲಿ ಎಕ್ಸಾಮು ಸೆಂಟ್ರು ತೆಗೆದಿರೋದು. ಸುಮಾರು ಜನಕ್ಕೆ SLCಯಲ್ಲಿ ಅಷ್ಟು ಓದಿ ಅವರು ಸುಮಾರು ಜನ ನೇಣಾಕ್ಕೊಂಡು ಸತ್ತಾಗಿದ್ದಾರೆ. ನಮಗೆ ಹಾಲ್ ಟಿಕೆಟ್ ಟೈಮಕ್ಕೆ ಹೋಗೋಕ್ಕಾಗಿಲ್ಲ, ಬಸ್ ಇಲ್ಲ, ನಡ್ಕೊಂಡು ಹೋಗೋಕ್ಕಾಗಲ್ಲ, ನಮಗೆ ಎಕ್ಸಾಮು ಅಟೆಂಡ್ ಆಗಿಲ್ಲ ಅಂತ. ಅದರಲ್ಲಿ ನಮ್ಮೂರಲ್ಲಿ ಫ್ಲೋರೈಡ್ ಜಾಸ್ತಿ ನೀರಿದು, ಫಿಲ್ಟರ್ ಮಿಷಿನ್ ಇಲ್ಲ, ಫಿಲ್ಟರ್ ಮಿಷಿನ್ ಕೆಟ್ಟೋಗಿದೆ. ಫಿಲ್ಟರ್ ಮಿಷಿನ್ ಪಂಚಾಯತಿ ಅವ್ರಿಗೆ ಹೇಳಿದ್ರೆ ಅಷ್ಟು ದುಡ್ಡು ನಮ್ಮ ಹತ್ರ ಇಲ್ಲ, ನಮ್ಗೆ ಅದು ಇದಿಲ್ಲ ಅಂತಾರೆ. ಅದೇ ನೀರು ಕುಡಿದ್ಬಿಟ್ಟು ಪ್ರತಿಯೊಂದು ಮನೆಯಲ್ಲೂ ಜ್ವರಗಳು, ಕೆಮ್ಮು, ಇದೇ ನಮ್ಮದು ಜಾಸ್ತಿ ಪ್ರಾಬ್ಲಮ್. ಯಾರಿಗೆ ಹೇಳಿದ್ರು ಮತ್ತೆ ಶಾಸಕರು ಹೇಳಿದ್ರೆ ಅವ್ರ ಗಮನನೂ ಹರಿಸಲ್ಲ. ಬರೀ ಆಶ್ವಾಸನೆ ಕೊಡ್ತಾ ಇದ್ದಾರೆ ಅಷ್ಟೇ. ನಮ್ಮ ಶಾಸಕರು SN ಸುಬ್ಬಾರೆಡ್ಡಿ ಅವರು ಯಾಟ್ರಿಗೆ ಗೆಲ್ಪು, ನಾವು ಕಾಲೇಜಿಗೆ ಹುಡುಗರನ್ನ ಕಳಿಸ್ಬೇಕಂದ್ರೆ ಹೊರ್ಲಕೊಂಡಾಗ ಹೋಗ್ಬೇಕಂದ್ರೆ 1 ಅವರ್ ಆಗ್ತದೆ. ಅದು ಯಾರನ್ನ ಗಾಡಿಯಲ್ಲಿ ಹೋಗ್ತಾ ಇದ್ರೆ ಅವ್ರ ಜೊತೆಲಿ ಕರ್ಕೊಂಡು ಹೋದ್ರೆ. ಪೆರೇಸಂದ್ರಿಗೆ ಹೋಗ್ಬೇಕಂದ್ರೆ 11 ಕಿಲೋಮೀಟರ್ ಆಗ್ತದೆ. ನಮಗೆ ಜಾಸ್ತಿ ಅನಾನುಕೂಲ ಆಗಿದೆ. ನಾವು ಕೇಳಿ ಇವಾಗ ನಾವು ನೆಕ್ಸ್ಟ್ ಎಲೆಕ್ಷನ್ ಬಂದರೆ ಅವ್ರೇನು ಬರಬೇಕಂದ್ರೆ ನಮ್ಮೂರವರು ಸೇರ್ಕೊಂಡು ನಾವು ಓಟೇ ಬಹಿಷ್ಕಾರ ಮಾಡಬೇಕಂತ ನಾವು ತೀರ್ಮಾನ ಮಾಡ್ಕೊಂಡಿದ್ವಿ. ಮತ್ತೆ ಇನ್ನೊಂದು ಮೇಡಮ್, ನಾವು ಅವರ ಅಣ್ಣವ್ರು ಬಂದಾಗ ನಾವು ಕೇಳಿದ್ವಿ, ಈ ಥರ ರಸ್ತೆ ಇಲ್ಲಣ್ಣ, ನಮಗೆ ರಸ್ತೆ ಮಾಡಿಕೊಡಿ, ನೀವು ಯಾವಾಗಲೂ ಬರ್ತಾ ಇರ್ತೀರ ಅಂದ. ಮತ್ತೆ ನಮ್ಗೆ ವಾರ್ನಿಂಗ್ ಬೇರೆ ಕೊಡ್ತಾರೆ ಜನಸ್ಪಂದನಲ್ಲಿ. ಅಂದ್ರೆ ಏನ್ ವಾರ್ನಿಂಗ್ ಕೊಡ್ತಾರೆ ನಿಮ್ಗೆ? ಏನು ಹೇಳ್ತಾರೆ ಗೊತ್ತಾ? ನೀವೇನಾದರೂ ಬಾಲ ಬಿಟ್ಟಿದ್ರೆ ಊರುಗಳಲ್ಲಿ ಅದು ಮಾಡ್ತಾ ಇಲ್ಲ, ಇದು ಮಾಡ್ತಾ ಇಲ್ಲ, MLA ನಮಗೆ ಸ್ಪಂದನ ಕೊಡ್ತಾ ಇಲ್ಲ ಅಂತೇನಾದರೂ ಬಾಳುಗಳು ಬಿಟ್ಟಿದ್ರೆ, ನಾನು ರಾಜಕೀಯ ಮಾಡೋಕ್ಕೆ ಶುರು ಆದರೆ ನಿಮ್ಮನ್ನ ಊರುಗಳೇ ಬಿಡಿಸ್ತೀನಿ ಅಂತ ಮಾತಾಡ್ತಾರೆ. ಅಂದ್ರೆ ಶಾಸಕರು ಧಮಕಿ ಹಾಕ್ತಾರೆ ಗ್ರಾಮಸ್ಥರಿಗೆ. ಸೊ ನೀವೇನಾದ್ರೂ ಕಂಪ್ಲೇಂಟ್ ಕೊಟ್ರೆ ಅಥವಾ ಇಲ್ಲಿನ ಸಮಸ್ಯೆಗಳ ಬಗ್ಗೆ ಏನಾದ್ರೂ ನೀವು ಹೇಳ್ಕೊಂಡ್ರೆ ಧಮಕಿ ಹಾಕ್ತಾರಂತೆ. ಇದು ಎಷ್ಟು ಸರಿ? SN ಸುಬ್ಬಾರೆಡ್ಡಿ ಅವರೇ, ನಿಮ್ಮ ಒಂದು ಗ್ರಾಮ ಇದು, ನೀವು ಶಾಸಕರಾಗಿದ್ದೀರಾ, ಅಭಿವೃದ್ಧಿ ಮಾಡಬೇಕು, ಈ ರೀತಿಯಾದಂತಹ ಧಮಕಿ ಹೇಳಿಕೆಗಳು ಎಷ್ಟು ಸರಿ? ಆಮೇಲೆ ಇನ್ನೇನ್ ಹೇಳ್ತಾರೆ? ಅದೇ ನಾವು ರೋಡಲ್ಲಿ ಅವ್ರ ಅಣ್ಣ ಬಂದಾಗ ನಾವು ಇಲ್ಲಿ ಕೇಳಿದ್ರೆ ಅವ್ರು ಹೋಗಿ ಅವ್ರು ಕಂಪ್ಲೇಂಟ್ ಕೊಟ್ಟಾಗ ಅದೇ ಒಂದು ಸಭೆಯಲ್ಲಿ ಸ್ಕೂಲ್ ಹತ್ರ ಸಭೆ ಇಕ್ಕಿದ್ರು. ಆವಾಗ ನಾನು ರಾಜಕೀಯ ಸ್ಟಾರ್ಟ್ ಮಾಡಿದ್ರೆ ಅಲ್ಲಿಗಳಲ್ಲಿ ನೀವು ಇರೋದೇ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಗೆ ಧಮಕಿ ಹಾಕವ್ರೆ SN ಸುಬ್ಬಾರೆಡ್ಡಿ ಅವರು. ನಾವೇ ಓಟ್ಗಳು ಹಾಕಿ ನಾವೇ MLA ಮಾಡಿ ಮತ್ತೆ ನಾವೇ ಊರಾಗೆ ಇರೋದು ಬೇಡ ಅಂತ ಹೇಳ್ಬಿಟ್ಟು ಅವರು ಧಮಕಿ ಹಾಕಿದ್ರೆ ಅಂಥ MLAಗಳು ರಾಜಕೀಯಕ್ಕೆ ಆನಲಾಯಕ ಅಂತ ಹೇಳ್ಬಿಟ್ಟು ನಾನು ಹೇಳಕ್ಕೆ ಇಷ್ಟ. ನಾವು ಎಚ್ಚೆತ್ಕೊಳ್ಬೇಕು. ಯಾಕಂದ್ರೆ ನಾವು ಆಯ್ಕೆ ಮಾಡುವಂತಹ ವ್ಯಕ್ತಿ ನಮ್ಮ ಗ್ರಾಮವನ್ನ ಅಭಿವೃದ್ಧಿ ಮಾಡ್ತಾರಾ ಅಥವಾ ನಮ್ಮ ಅಭಿವೃದ್ಧಿ ಮಾಡ್ತಾರಾ ಅನ್ನುವಂಥದ್ದು ನಮ್ಮ ಕೈಲೇ ಇರುವಂಥದ್ದು. ಯಾಕಂದ್ರೆ ನಾವು ವೋಟ್ ಹಾಕಿದ್ರೆ ಮಾತ್ರ ಇಂತಹ ಸಂಸದರು, ಶಾಸಕರು ನಮ್ಮನ್ನ ಆಳೋದಕ್ಕೆ ಆಗೋದು. ಬಟ್ ನಾವೇ ಅವರನ್ನ ಗೆಲ್ಲಿಸಿ ಕಳಿಸಿರ್ಬೇಕಾದ್ರೆ ಈ ರೀತಿಯಾಗಿ ಧಮಕಿಯ ಹೇಳಿಕೆಗಳನ್ನು ಕೊಡುವಂಥದ್ದು ಎಷ್ಟು ಸರಿ? ಹಾಗಿದ್ರೆ ಮತ್ತೊಂದ್ಸಲ ಅವ್ರೇನಾದರೂ ಬಂದಂತಹ ಸಂದರ್ಭದಲ್ಲಿ, ಇದೇ ಮಾತನ್ನ ಹೇಳಿದಂತಹ ಸಂದರ್ಭದಲ್ಲಿ ನೀವೇನು ಮಾಡ್ಬೇಕಂತ ಅನ್ಕೊಂಡಿದ್ದೀರಾ? ಅಷ್ಟೇ ಮೇಡಮ್, ನಮ್ಮ ಊರಿಗೆ ಬಂದ್ರು ನಾವು ಊರೆಲ್ಲ ಸೇರಿಕೊಂಡು ಓಟ್ ಬಹಿಷ್ಕಾರ ಮಾಡ್ತೀವಿ. ನಾವು ಓಟ್ ಹಾಕೋದಿಲ್ಲ, ಯಾರು ಓಟ್ ಹಾಕೋದಿಲ್ಲ, ನಮ್ಮ ಬೂತ್ಗೆ ಬರೋದು ಬೇಡ, ನಮ್ಮನ್ನು ಕೇಳೋದು ಬೇಡ ಅವರು. ಬಂದು ಈಗ ಹುಡುಗರು ಶಾಲಾ ಹುಡುಗರಿಗೆ ಬಸ್ ವ್ಯವಸ್ಥೆ, ರೋಡ್ ವ್ಯವಸ್ಥೆ ಮಾಡಿಕೊಟ್ಟು, ಮತ್ತು ಇನ್ನೊಂದೇನು ಗೊತ್ತಾ ಮೇಡಮ್, ಗುಡಿಬಂಡೆ ತಾಲೂಕು ಆದ್ರೂ ನಮ್ಮ ಗುಡಿಬಂಡೆಯಲ್ಲಿ ಯಾರು ನಮ್ಮ ಹುಡುಗರು ಓದಲ್ಲ, ಎಲ್ಲ ಓದೋದೆಲ್ಲ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ. ಇಲ್ಲಿಂದ ಅನುಕೂಲ ಇಲ್ಲೇ ಇಲ್ಲ ಗುಡಿಬಂಡೆಗೆ. ಇಲ್ಲಿಂದ ಚಿಕ್ಕಬಳ್ಳಾಪುರಕ್ಕೆ ಹೋಗಿ ಪೆರೇಸಂದ್ರ ಹೋಗಬೇಕು, ಪೆರೇಸಂದ್ರ ಚಿಕ್ಕಬಳ್ಳಾಪುರ ಹೋಗ್ಬೇಕು. ಇಲ್ಲಿಂದ ಪೆರೇಸಂದ್ರಕ್ಕೆ ಬಸ್ ಇಲ್ಲವೇ ಇಲ್ಲ. ಏನೋ 8 ಗಂಟೆಗೆ ಬಸ್ ಬಂದರೆ ಎಲ್ಲ ಕಾಲೇಜ್ ಹುಡುಗರು ಹೋಗ್ತಾರೆ, 30 ರಿಂದ 50 ಜನ ಹೋಗ್ತಾರೆ. ನೀವೇನು ಹೇಳ್ತೀರಾ? ಹೇಗೆ ಸ್ಕೂಲ್ಗೆ ಹೋಗ್ತೀರಾ, ಕಾಲೇಜಸ್ಗೆ ಹೋಗ್ತೀರಾ ನೀವು? ಬಸ್ ಇಲ್ಲ, ರೋಡ್ ಸರಿ ಇಲ್ಲ, ಬರ್ತಾರೆ ಪೂಜೆ ಮಾಡಿಬಿಡ್ತಾರೆ ಮತ್ತೆ ಹೊರಟೋಗ್ತಾರೆ. ಬಟ್ ಆಂಬುಲೆನ್ಸ್ ಯಾರೋ ತೊಂದರೆ ಆದರೆ ಆಂಬುಲೆನ್ಸ್ ಸ್ವಲ್ಪ ಲೇಟಾಗಿ ಬರುತ್ತೆ, ಮತ್ತು ಅವ್ರಿಗೆ ತೊಂದರೆನೂ ಆಗುತ್ತೆ.
ಫಸ್ಟ್ ರೋಡ್ ಹಾಕ್ಸ್ಬೇಕು, ಸ್ಟಾರ್ ರೋಡ್ ಹಾಕ್ಸ್ಬೇಕು ಅಷ್ಟೇ. ಅಂದ್ರೆ ಇಲ್ಲಿಂದ ಎಷ್ಟು ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ನಿಮ್ಮ ಅಕ್ಕಪಕ್ಕದವರಾಗಿರ್ಬೋದು ಎಷ್ಟು ಜನ ಹೋಗ್ತೀರಾ ಇಲ್ಲಿಂದ? ಇವಾಗ ಇಲ್ಲಿಂದ ಮೇನ್ ರೋಡಿಗೆ ಹೋಗ್ಬೇಕು ಅಂತ ಅಂದ್ರೆ ಎಷ್ಟು ಕಿಲೋಮೀಟರ್ ಆಗುತ್ತೆ? ಇಲ್ಲಿಂದ ಸೋಮನಹಳ್ಳಿಗೆ 2 ಕಿಲೋಮೀಟರ್ ಆಗುತ್ತೆ, ಗೆಗ್ಲಾರಿಗೆ 4 ಕಿಲೋಮೀಟರ್ ಆಗುತ್ತೆ. ಫುಲ್ಲು ತೊಂದರೆ ಐತೆ. ಅಂದ್ರೆ ನೀವು ಸ್ಕೂಲಿಗೆ ಲೇಟ್ ಆಗಿ ಹೋದಂತಹ ಸಂದರ್ಭದಲ್ಲೂ ಅಲ್ಲೂ ಶಿಕ್ಷಕರ ಕೈಲಿ ಬಯಸ್ಕೋಬೇಕು. ಸ್ವಲ್ಪ ಒಂದು ಬೆಳಗ್ಗೆ ಎದ್ದೇಳ್ಬಿಟ್ಟು ಹೋಗೋಕ್ಕಾಗಲ್ವಪ್ಪ ಅಂತಾರೆ. ಇಲ್ಲಿ ಕೆಲಸ ಇರುತ್ತೆ ನಮಗೆ, ಎಲ್ಲ ಕೆಲಸ ಮಾಡಿಸ್ಕೊಂಡು ಬಸ್ ಇರಲ್ಲ, ನಡ್ಕೊಂಡು ಹೋಗ್ಬೇಕಾಗುತ್ತೆ. ತುಂಬಾ ತೊಂದರೆ ಆಗುತ್ತೆ ಎಲ್ಲರಿಗೂ. ಇಲ್ಲಿ ಯಾರು ಮೇಡಮ್ ಯಾರು ಈ ಸೆಂಟ್ರಲ್ ಸಿಲೆಬಸ್ ಇಲ್ಲಿ ಬಿಟ್ರೆ, ಗೌರ್ಮೆಂಟ್ ಸ್ಕೂಲಲ್ಲಿ ಬಿಟ್ರೆ ಯಾರು ಪ್ರೈವೇಟಲ್ಲಿ ಓದಿಸೋರು ಯಾರು ಇಲ್ಲ. ಸೊ ಕಾಸ್ಟ್ಲಿ ಜಾಸ್ತಿ ಅಂತ ಹೇಳ್ಬಿಟ್ಟು ದೂರ ಕಳಿಸ್ಬೇಕಲ್ವಾ ಅಂತ ಹೇಳ್ಬಿಟ್ಟು ಇಲ್ಲಿಂದ ಬಸ್ ವ್ಯವಸ್ಥೆ ಇಲ್ಲ, ವ್ಯಾನ್ ವ್ಯವಸ್ಥೆ ಇಲ್ಲ ಅಂತ ಹೇಳ್ಬಿಟ್ಟು ಎಲ್ಲ 60ರಿಂದ 70 ಜನ. ಗಂಗಾನಹಳ್ಳಿಯ ಗ್ರಾಮಸ್ಥರು ಕೇಳ್ತಾ ಇರೋದು ಆಸ್ತಿ ಅಲ್ಲ, ಅಂತಸ್ತಲ್ಲ, ಕೇವಲ ಮೂಲಭೂತ ಸೌಕರ್ಯಗಳು. ಬಸ್ ವ್ಯವಸ್ಥೆ ಕಲ್ಪಿಸ್ಕೊಡಿ, ರಸ್ತೆ ವ್ಯವಸ್ಥೆ ಕಲ್ಪಿಸ್ಕೊಡಿ, ಜೊತೆಗೆ ನೀರು, ಆಸ್ಪತ್ರೆ ಇದನ್ನ ಕೊಟ್ರೆ ಸಾಕು, ನಮಗೆ ಇನ್ನೇನು ಬೇಡ ಅಂತ ಹೇಳಿ ಅವರು ಸರ್ಕಾರಕ್ಕೆ ಹಾಗೆ ಶಾಸಕರಿಗೆ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. SN ಸುಬ್ಬಾರೆಡ್ಡಿ ಅವರು ಕೂಡ ಈ ಕ್ಷೇತ್ರದ ಬಗ್ಗೆ ಗಮನ ಹರಿಸಬೇಕು, ಅವರ ಸಮಸ್ಯೆಗಳಿಗೆ ಪರಿಹಾರವನ್ನ ಕೊಡಬೇಕು ಅನ್ನುವಂಥದ್ದು ಕೂಡ ನ್ಯೂಸ್ 18ನ ಕಳಕಳಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.